ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೂ ವೆಲ್ಕಮ್ ಬ್ಯಾಕ್ ಟು ದುರ್ಡಿ ಅಂತ ಹೇಳ್ತಾ. ಸೊ ಇವತ್ತು ನೋಡ್ರಿ ನಮ್ಮ ಆರ್ ಸಿ ಬಿ ಸೋತೈತಿ ಕರೆ, ಆದ್ರೆ ಸತ್ತಿಲ್ಲ. ಆದರೆ ಎಲ್ಲಿ ಹೋಗೈತಿ? ಕ್ವಾರ್ಟರ್ ಫೈನಲಿಗೆ ಒನ್ನಿಗೆ ಹೋಗೈತಿ. ಸೊ ನೋಡ್ರಿ ನಾವು ಇವತ್ತು SRH ಕೈಯಾಗ ಸೋತಿರ್ಬೋದು, ಆದ್ರೆ ಬಿಗ್ ಮಾರ್ಜಿನ್ಲೇ ಸೋತಿಲ್ಲ. ಜಸ್ಟ್ ಬರೀ 55 ಸೋತೀವಿ. ಆದ್ರೆ ನಾವು ಮಾತ್ರ ಸೇಫ್ಟಿಯಾಗಿ ಕ್ವಾರ್ಟರ್ ಫೈನಲ್ ಒನ್ನಿಗೆ ರೀಚ್ ಆಗಿವಿ. ಸೊ ನೋಡ್ರಿ ನಾವು ಸೋತರು ಗೆದ್ದರು ಯಾವತ್ತಿದ್ರು ಆರ್ ಸಿ ಬಿ ನಂಬರ್ ಒನ್ ಪ್ಲೇಸ್ದಾಗ ಇದ್ದೇ ಇರ್ತೀರಿ. ಅವನ ಟಾಸ್ ಆತು ಬಿಡ್ರಿ, ಅವ್ರದ್ದು ಆತು. ಬ್ಯಾಟಿಂಗ್ ತೊಗೊಂಡ್ರು, ನಾವು ಒಂದು ದುಮ್ಶಾನ್ ಹೊಡಿಬೋದು, ಒಂದು 300 ಹೊಡಿತೀವಿ ಅಂತ ಬ್ಯಾಟಿಂಗ್ ತೊಗೊಂಡ್ರೆ. ಬಟ್ ಬ್ಯಾಟಿಂಗ್ ತೊಗೊಂಡ್ಗಳೇ ಏನು ಹೊಡ್ಯಾಕತ್ತಾರ್ರಿ ಇವ್ರು SRH ಇವತ್ತು ಅವರು ಟಾಪ್ 1 ಒಳಗೆ ಫಿನಿಶ್ ಮಾಡಲೇಬೇಕಂತಂದು ಬಂದಿದ್ರು ಅಂತ ಕಾಣಿಸುತ್ತೆ. ಸೊ ಆದರೂ ನೋಡ್ರಿ ನಾವು ಮಾತ್ರ ಸೇಫಾಗಿ ಟಾಪ್ 1ದಾಗ ಅದೀವಿ. ಬಂದಂಥ ಪ್ಲೇಯರ್ ಅಭಿಷೇಕ್ ಶರ್ಮಾ, ಆಮೇಲೆ ಟ್ರಾವಿಸ್ ಹೆಡ್, ದುಮ್ಶಾನ್ ಹೊಡ್ಯಾಕತ್ರ ಒಂದು ಸೈಡ್. ಅಭಿಷೇಕ್ ಶರ್ಮಾ ಮಾತ್ರ ಕೇಂಡಿ ಕಡಲ್ ಮಾಡಿದ. ಭುವನೇಶ್ವರ್ ಕುಮಾರ್ ಇವತ್ತು ಸ್ವಲ್ಪ ಭಾಳ ಅಂದ್ರೆ ಭಾಳ ತುಟ್ಟಿ ಅದ. ಮತ್ತು ತುಟ್ಟಿ ಆಗಬೇಕು ರೀ. ಪ್ರತಿ ಸಲ ಒಂದೇ ಸಲ ವಿಕೆಟ್ ತೆಗಿ, ಒಂದೇ ವಿಕೆಟ್ ತೆಗಿ, 2 ವಿಕೆಟ್ ತೆಗಿ, ಹಂಗೆ ಪ್ರೆಷರ್ ಹಾಕಿದ್ರೆ ಆಗಲ್ಲ ಮನುಷ್ಯಾಗ. ಸೊ ಅದ್ರ ಸಲುವಾಗಿ ಇವತ್ತು ಒಂದು ಸ್ವಲ್ಪ ತುಟ್ಟಿ ಆಗ್ಯಾನ. ಅದ್ರಾಗ ಅಭಿಷೇಕ್ ಶರ್ಮಾ ಫುಲ್ ಫಾರ್ಮ್ದಾಗಿದ್ದ. ಅವನು ಒಲಿ ಒಂದು 58 ರನ್ 56 ರನ್ ಹೊಡ್ಕೊಂಡಾನ. ಈ ಕಡೆ ಟ್ರಾವಿಸ್ ಹೆಡ್ನ ಬೋರ್ಡ ತೆಗ್ದಾರ 6 ಸಲ ಅಂತಾರ. 1ನೇ ಬಾಲ್ 6 ಹೊಡೆದ, 2ನೇ ಬಾಲ್ 6 ಹೊಡೆದ. ಅವನು ನಡತ ನೋಡಿಕೆ ಸೀದಾ ಬೋರ್ಡ ಹೊಗದಾಡ್ರಿ. ಅವಂಗ ಸ್ಟಂಪಾಗಿ ಕಿತ್ಕೊಂಡು ಹೋಗ್ಬಿಡ್ತು. ಸ್ಟಂಪಾಗಿ ಕಿತ್ಕೊಂಡು ಹೋಗಂಗೆ ಬಾಲ್ ಹೋಗದ. ಸೊ ಮತ್ತೆ ನೋಡ್ರಿ ಅವನು ಮತ್ತೆ ಜೀವ ಬಂದಂಗೆ ಆತ ಆರ್ ಸಿ ಬಿಗೆ. ಮತ್ತು ಇಶಾನ್ ಬಂದು ಅವನು ಕೇಂಡಿ ಕಡಲ್ಲ ಬ್ಯಾಟಿಂಗ್ ಮಾಡಿ 79 ರನ್ ಹೊಡೆದ. ಸೊ ಈ ಕಡೆ ಅಭಿಷೇಕ್ ಶರ್ಮಾನು 2-3 ಕ್ಯಾಚ್ ಬಿಟ್ರಿ. ಇವತ್ತು ಫೀಲ್ಡಿಂಗ್ ಒಂದು ಸ್ವಲ್ಪ ಗೋಲ್ಡಾಗೈತೆ ನಮ್ಮದು ಆರ್ ಸಿ ಬಿದ. ಬಟ್ ಹಿಂಗೆ ಆಗಬಾರ್ದು. ಹಿಂಗೆ ನೆಕ್ಸ್ಟ್ ಮ್ಯಾಚ್ ಆತಂದ್ರೆ ನಾವು ಮತ್ತೆ ಲಪಟದಾಗ ಸಿಗಿ ಬೀಳ್ತೀವಿ. ಅವನು ಮತ್ತೆ ಹೇಳೋಕ್ಕಾಗಂಗಿಲ್ಲ, ಹಂಗಾಗ್ಬಿಡುತ್ತೆ. ಸೊ ಮತ್ತೆ ಒಳ್ಳೆ ಟೈಟಾಗಿ ಬಂದ್ರಪ್ಪ ಅಂತಂದ್ರೆ ನೋಡ್ರಿ ವಿಕೆಟ್ ಮಾತ್ರ ದಬಾಯಿಸಿ ಮೇಲೆ ಹೋದವು. ಆರ್ ಸಿ ಬಿದು ಫೀಲ್ಡಿಂಗ್ ಒಂದು ಸ್ವಲ್ಪ ಜರ ಗೋಳಾಗತೈತೆ ಖರೆ. ಬಟ್ ಆದ್ರೆ ಎಲ್ಲೇ ಅವನ ಅಭಿಷೇಕ್ ಶರ್ಮನ ಕ್ಯಾಚ್ ಹಿಡಿದು ಕೇಸಿ ಅವನು ಜಾಡರ್ ಕಾಕ್ಸ ಯಾರವ ಒಂದು ಸಲ ಬಾಂಡ್ರ್ ಲೈನ್ ತುಳಿದಿದ್ದ. ಈ ಕಡೆ ಪಡಿಕಲ್ ಒಂದು ಕ್ಯಾಚ್ ಬಿಟ್ಟು ಅವನು ಬಾಂಡ್ರ್ ಲೈನ್ ಹೊರಬೇಕಿದ್ದ. ಬಾಲ್ 2 6 ಬಂದಿದ್ವು. ಸೊ ಲಾಸ್ಟ್ ಬಾಲ್ ಮತ್ತೆ ಒಳ್ಳೆ ಸುಯೇಶ್ ಶರ್ಮಾನ ತೆಗೆದ ವಿಕೆಟ್. ಅವನು ಜಾರ್ಡನ್ ಕಾಕ್ಸ್ ಕ್ಯಾಚ್ ಹಿಡಿದು ಕೇಸ್ ಸೀದಾ ನಡೀತಮ್ಮ ಮನೆಗೆ ಅಂತಂದು ಕಳಿಸಿದ್ರು. ಅವಾಗ ಬಂದಂಥ ಅವನು ಆ್ಯಂಡ್ರಿಕ್ ಕ್ಲಾಸೆನ್ ಸೀಸನ್ ಪೂರ ಅವನು 4ನೇ ಬ್ಯಾಟ್ಸ್ಮನ್ ಬಂದಾನ. ಆದರೂ ಆರೆಂಜ್ ಕ್ಯಾಪ್ದಾಗ ಫೈಟಿಂಗ್ ಮಾಡಕತ್ತಾನ ಮಗ, ಅಂಥ ಪ್ಲೇಯರ್ ಅದ. ಸೊ ಮಸ್ತ್ ಬ್ಯಾಟಿಂಗ್ ಮಾಡಿದ. ಅವನು 51 ರನ್. ಅವನು ಒಂದು 20-22 ಏನು ಬಾಲ್ ಅದಾವ ಹೊಡೆದಾನ. ಅವನು 51 ರನ್ ಹೊಡೆದಾನ. ಇವನು ಏನು ಹೇಳ್ಬೇಕು. ಈ ಕಡೆ ಒಂದು ಸೈಡ್ ಇಶಾನ್ ಕಿಶನ್ ಅವನು ಮೊನ್ನೆ CSKದವ್ರಿಗೆ ಹೊಡೆದು ಮನೆಗೆ ಕಳಿಸ್ಯಾನ. ಇವತ್ತು ಎಲ್ಲಿ ನಮಗೆ ಹೊಡೆದು ಮನೆಗೆ ಕಳಿಸ್ತಾನ ಅಂತ ನಾವು ಮಾಡಿದ್ವಿ. ಆದ್ರೆ ಹೊಡೆದಾನ ಕರೆ, ಆದರೆ ಮನೆಗೆ ಹೋಗೋ ಆ್ಯಕ್ಷನ್ ಇಲ್ಲ. ಆ್ಯಕ್ಷನ್ ಬಂತಂದ್ರೆ ಒಳ್ಳೆ ರಿಯಾಕ್ಷನ್ ಆರ್ ಸಿ ಬಿ ಚಲೋತ್ನೇ ಬರ್ತಾ. ಸೊ ಅದ್ರ ಸಲುವಾಗಿ ಈ ಕಡೆ ನೋಡ್ರಿ ಇಶಾನ್ ಕಿಶನ್ ಮಾತ್ರ ಅವನು ಭಾರಿ ಹೊಡೆದು ಇವತ್ತ. ಒಂದು ಸೈಡ್ 4 6 4 ಏನು ದುಮ್ಶನ್ ಹೊಡ್ಯಾಕತ್ತವ ನಾವು. ಈ ಕಡೆ ಒಂದು ಸೈಡ್ ಚಲೋ ಆತಂತ ನಾವು ಈ ಕಡೆ ಆ್ಯಂಡ್ರಿಕ್ ಕ್ಲಾಸನ್ನು ಔಟ್ ಮಾಡಿದರೆ ಅವನು ಬಂದಂಥ ನಿತೀಶ್ ಕುಮಾರ್ ರೆಡ್ಡಿ ರೀ. ಅವನು ಥ್ರೂ ಔಟ್ ಸೀಸನ್ದಾಗ ಆಡಿಲ್ಲ ಪ್ಲೇಯರ್. ಅವನು ಇವತ್ತು ಕೃಣಾಲ್ ಪಾಂಡ್ಯ ಬಂದವನ 2 6 1 4 ಕಟದ ಬಟ್ ಅವನು 12 ಬಾಲಿ 32 ಹೊಡೆದ. ಅಣ್ಣ ಟೋಟಲ್ 255 ರನ್ ಕೊಟ್ರ. ಬಿಗ್ ಮಾರ್ಜಿನ್ ಇದು. ಇವತ್ತು ನೋಡ್ರಿ ಸ್ವಲ್ಪ ರನ್ ರೇಟ್ ಇಶ್ಯೂ ಇತ್ತು. 89 ರನ್ಲೇ ನಾವೇನಾರು ಸೋತಿದ್ವಪ್ಪ ಅಂತಂದ್ರೆ ಎಲ್ಲಿಗೆ 3ನೇ ಪ್ಲೇಸಿಗೆ ಕುಂದರ್ಬೇಕಾಗಿತ್ತು. 3ನೇ ಪ್ಲೇಸಿಗೆ ಹೋದ್ರಪ್ಪ ಅಂತಂದ್ರೆ ಮತ್ತೆ ಈಗ ಯಾವ ಬರ್ತಾವೆ ಹೇಳೋಕ್ಕಾಗಲ್ಲ. ರಾಜಸ್ಥಾನ, ಪಂಜಾಬ, ಕೋಲ್ಕತ್ತಾ ಎಲ್ಲ ಗುದ್ದಾಡಕತ್ತಾವ ಆ ಕಡೆ. ಅವ್ರ ಜೋಡಿ ನಾವೆಲ್ಲಿ ಗುದ್ದಾಡೋನು. ಅದಕ್ಕೋಸ್ಕರ 89 ರನ್ನಲ್ಲಿ ಒಳಗೆ ಗೆಲ್ಲಬೇಕಾಗಿತ್ತು. ನೋಡ್ರಿ ನಮ್ಮ ಹುಲಿಗಳು ಅವನು ಮತ್ತೇನೋ ಅಂತಾರಲ್ಲ, ಗಡ್ಬಡ್ಕ ಕಾಮ್ ಸೈತಾನ್ಕ ನಾಮ್ ಆಗಬಾರ್ದು. ಅದ್ರ ಸಲುವಾಗಿ ಅವನು ಮಸ್ತ್ ಬ್ಯಾಟಿಂಗ್ ಮಾಡಿದ್ರು. ಸ್ಟಾರ್ಟಿಂಗ ಬಂದಿದ್ರು. ಇವತ್ತು ಜೋಕಬ್ ಬೆತ್ತಲನ್ನು ಬದಲಿ ವೆಂಕಟೇಶ್ ಅಯ್ಯರ್ನ ಹಾಕ್ಯಾರ. ಅಯ್ಯರ್ ಮಾತ್ರ ಅವನು ತುಂಬ್ಯಾಡಿದ್ರಿ ಅವರಿಗೆ. 19 ಬಾಲಿಗೆ 44 ರನ್. ಮಸ್ತ್ ಬ್ಯಾಟಿಂಗ್ ಇವತ್ತು. ಅವನು ನೀವು ಏನು ಮಾಡ್ತೀರಿ ಬಿಡ್ತೀರಿ ಗೊತ್ತಿಲ್ಲ ತಮ್ಮ. ನಾ ಮಾತ್ರ ಹೊಡ್ಯಾವ ಅಂತಂದ್ರೆ ಫಿಕ್ಸ್ ಆಗಿ ಬಂದಿದ್ದು ಇವತ್ತು. ಅದ್ರಾಗ ಇವರೆಲ್ಲ ಮೀಟಿಂಗ್ ಏನದ ಗ್ರೂಪ್ ಸೀಸನ್ ಮೀಟಿಂಗ್ದಾಗ ಇದ್ದಂಗಿಲ್ಲ ಅನ್ಸುತ್ತೆ. ವೆಂಕಟೇಶ್ ಅಯ್ಯರ್ ಪಟ್ಟಿದಾರ ಅವನು. ಈಗ ನಾವು ಗೆದ್ದ ಕೇಸೆ ಮ್ಯಾಚ್ ಕಡೆಯಕ್ಕೆ ಮಾಡೇ ತೊಗೊಂಡೋಕ್ಕಿ ಅಂತಂದು ಅವ್ರು ನಿಂತಿದ್ರೆ. ಸೊ ಇವತ್ತು ಮೀಟಿಂಗ್ದಾಗ ಇಲ್ಲ ಜರ ಕಾಣಿಸುತ್ತೆ. ಇವತ್ತು ಏನು ಸ್ವಲ್ಪ ಟುಕು ಆಡ್ರಿ ಅಂತಂದು ಹೇಳಿದಂಗಿದ್ರೆ ಮೀಟಿಂಗ್ದಾಗ. ಇವತ್ತು ವಿರಾಟ್ ಕೊಹ್ಲಿನೂ ಸ್ವಲ್ಪ ಜಲ್ದಿನ ಔಟ್ ಆದ. ಆದರೆ ಈ ಕಡೆ ಪಟ್ಟಿದಾರ ನೋಡ್ರಿ ಭಾರಿ ಸೆನ್ಸ್ ಆಡ್ಯಾನ. ಆದರೂ ಒಂದು ಸ್ವಲ್ಪ ಸ್ಲೋ ಆಡಿದ. 48 ಬಾಲೇನ 38 ಬಾಲಿಗೆ 50 ರನ್ ಹೊಡ್ಕೊಂಡು ಕೇಸಿ ಟೋಟಲ್ ಆರ್ ಸಿ ಬಿನೂ ಅವನು ಒಂದು ದಡಕ್ಕೆ ಹಚ್ಚಿದ. ಅಂಥದ್ರಾಗ ಔಟ್ ಆದ್ಮ್ಯಾಗ ಬಂದಂಥ ಟಿಮ್ ಡೇವಿಡ್ ನಾನು ನಿಂದ್ರಂಗಿಲ್ಲ ತಮ್ಮ ಅಂತ ಅವನು ಒಂದು 6 1 4 1 6 ಹೊಡೆದ ದವಾಸಿ ಹೊಡೆದ ಬಿಟ್ಟ. ಸೊ ಅಂಥದ್ರಾಗ ನಮ್ಮ ಆರ್ ಸಿ ಬಿ ಟೋಟಲ್ 200 ರನ್ ಹೊಡೆದೈತಿ. 20 ಓವರಿಗೆ 200 ರನ್ ಹೊಡೆದ ಕೇಸಿ ಬರೀ 55 ರನ್ಲೇ ಸೋತೈತಿ. 55 ರನ್ಲೇ ಸೋತಿದ್ದಕ್ಕೆ ಚಲೋ ಆತ. ಯಾಕಪ್ಪ ಅಂತಂದ್ರೆ ನೆಟ್ ರನ್ ರೇಟ್ 700 ಚಿಲ್ಲರ ಏನೋ ಎಟ್ಟೈತಿ. ಆದ್ರೆ ನೋಡ್ರಿ ನೀವು ಫಸ್ಟ್ ಪ್ಲೇಸ್ದಾಗ ಇದೀವಿ. ಸೊ ನಾವು ಆರ್ ಸಿ ಬಿದವ್ರು ಗೆದ್ದರು ಸೋತರು, ನಾವು ಮಾತ್ರ ಪಾಯಿಂಟ್ಸ್ ಟೇಬಲ್ದಾಗ ನಂಬರ್ 1 ಸ್ಲಾಟ್ನಾಗ ಫಿಕ್ಸ್ ಇದೀವಿ. ನಾವು ಈ ಸೆಕೆಂಡ್ ಪ್ಲೇಸ್ದಾಗ ಗುಜರಾತ್ದವ್ರು ಅದಾರ.
ಸೊ 26ನೇ ತಾರೀಕು ಕ್ವಾರ್ಟರ್ ಫೈನಲ್ 1 ಅವತ್ತು ನಮ್ಮದು ಗುಜರಾತ್ ಜೋಡಿ ಮ್ಯಾಚ್ ಐತಿ. ಅಲ್ಲಿ ಮತ್ತು ಗುಜರಾತ್ RCB ಕ್ವಾರ್ಟರ್ ಫೈನಲ್ 1 ಮ್ಯಾಚ್ ಆಡುತ್ತೆ. ಇವತ್ತು ಗುಜರಾತ್ದವ್ರೂ ಭಾರಿ ಸ್ಟ್ರಾಂಗ್ ಅದಾರ. ಸೊ ನಮ್ಮ RCB ಮಾತ್ರ ಪೂರ ಸ್ಟ್ರಾಂಗ್ ಐತಿ. ಇನ್ನು ಮತ್ತೆ ಗುಜರಾತ್ ಆಮೇಲೆ RCB ಕ್ವಾರ್ಟರ್ ಫೈನಲ್ ಮ್ಯಾಚ್ ಐತಿ. ಅವತ್ತು ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಂತ. ಸೊ ಇವತ್ತು ನೋಡ್ರಿ ನಮ್ದು RCB ಸೋತಿರ್ಬೋದು, ಆದ್ರೆ ಮ್ಯಾಚ್ ಮಾತ್ರ ನಮ್ಗೆ ಭಾಳ ಹೆಲ್ಪ್ ಆಗೈತಿ. ಸೊ ಕ್ವಾರ್ಟರ್ ಫೈನಲ್ 1 ಆಡೋಕೆ ನಾವು ರೆಡಿ ಆಗಿಬಿಟ್ಟಿವಿ. ಇವತ್ತು ಮಾತ್ರ ನಮ್ದು RCB ಸೋತೈತಿ, ಪಾಯಿಂಟ್ಸ್ ಟೇಬಲ್ದಾಗ ತಳಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ರೀ. ಹಂಗೆ ಆಡೈತಿ ನಮ್ದು. ಇನ್ನು 4ನೇ ಸ್ಥಾನಕ್ಕೆ ಯಾರು ಬರ್ತಾರೆ ನೋಡ್ಬೇಕು. ಯಾಕಂದ್ರೆ ಅವನು ಹಸುದು ಕಾದು ಕುಂತಿದ್ದು ಹುಲಿಗಳದ ಇವು 3ನೇ ಸ್ಥಾನದಾಗ SRS ದವ್ರು ನಮ್ಗೆ ಇವತ್ತು ಸೋಲ್ಸ್ಯಾರ ಇವತ್ತು. ಅಂದ್ರೆ ತಿಳ್ಕೊರಿ ನೀವು, ಯಾರು ಬಂದರೂ ಅವ್ರ ಕೈ ಸೋತು ಸುಣ್ಣ ಹೋಗ್ತಾರ. ಬಗನ ಏನಾರ ಬಂದಿದ್ದ ಟೀಮ್ ಇವ್ರಿಗೆ ಹೊಡೆದ್ರಪ್ಪ ಅಂದ್ರೆ ಮತ್ತೆ ಅದು ಪೂರ ಸ್ಟ್ರಾಂಗ್ ಆಗುತ್ತೆ ಟೀಮ್. ಸೊ ಅದನ್ನೆಲ್ಲ ಮಾತಾಡ್ರು ನೆಕ್ಸ್ಟ್ ವೀಡಿಯೋದಾಗ. ಇವತ್ತು ಮಾತ್ರ ನಮ್ದು RCB ಸೋತೈತೆ, ಆದರೂ ನಾವು ಪಾಯಿಂಟ್ಸ್ ಟೇಬಲ್ದಾಗ ಮೇಲೆ ಇದೀವಿ. ಕ್ವಾರ್ಟರ್ ಫೈನಲ್ 1 ಆಡ್ತೀವಿ. ಸೊ ಮತ್ತೆ ಗುಜರಾತ್ ಮತ್ತು RCB ರಿವ್ಯೂ ತೊಗೊಂಬರ್ತೀನಿ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ.